ಸಿಂಪತಿ ಕಾರ್ಡ್ ಮಾತ್ರ ಫೈನ್ ಇಲ್ಲ ಅಂದರೆ ಆ್ಯಕ್ಚುಲಿ ಪ್ರತಾಪ್ ಅವರು ನಿಜ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಅಂದರೆ ಸುದೀಪ್ ಅವರು ಕಟ್ಪುಟ್ಲಿ ಥರ ಆಡ್ತಿದಾರ ಅಂತ ಅನ್ಸ್ಬಿಡುತ್ತೆ. ಈ ಸೀಸನ್ನಲ್ಲಿ ಇವ್ರದ್ದು ಅಷ್ಟು ಎಂಟರ್ಟೈನ್ಮೆಂಟ್ ಇಲ್ಲ, ಲಾಸ್ಟ್ ಸೀಸನ್ ಥರ ಅಲ್ಲ. ಹಾಂ, ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಯಾರು ಇಷ್ಟ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳೋದು ಏನಂದ್ರೆ ಯಾರು ಚೆನ್ನಾಗಿ ಆಡ್ತಾರೆ, ಲೈಕ್ ಅವ್ರ ಆಟ ಅವ್ರು ಆಡಬೇಕು. ಆಮೇಲೆ ಒಳಗಡೆ ಹೆಂಗಂದ್ರೆ ಅವ್ರಿಗೇನು ಅರ್ಥ ಆಗಲ್ಲ ಅವ್ರು ಏನು ಮಾಡ್ತಿದಾರೆ ಅಂತ. ಅವ್ರು ಈಚೆ ಬಂದು ನೋಡಿದ್ಮೇಲೆ ಎಷ್ಟೋ ಜನಕ್ಕೆ ಅವ್ರೊಬ್ರು ಅಯ್ಯೋ ನಾನು ಹಿಂಗೆ ಮಾಡಿದ್ನ ಅದು ಕೆಲವು ಜನಕ್ಕೆ ಅನಿಸುತ್ತೆ, ಕೆಲವು ಜನಕ್ಕೆ ಅನಿಸಲ್ಲ. ಸೊ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಅವ್ರು ಆ ಸಿಚುವೇಶನಾಗ ಹೆಂಗೆ ಆಡ್ತಾರೋ ಚೆನ್ನಾಗಿ ಆಡೋಕೆ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಒಂದೊಂದ್ಸತಿ ವಿನಯ್ ಚೆನ್ನಾಗಿ ಆಡ್ತಾರೆ, ಪಾಯಿಂಟ್ ಕರೆಕ್ಟಾಗಿ ಮಾತಾಡ್ತಾರೆ. ಬಟ್ ಒಂದೊಂದ್ಸತಿ ಸಂಗೀತ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಒಂದೇನು ಬೇಜಾರಂದರೆ ಯಾವಾಗೂ ಡ್ರೋನ್ ಹಿಡ್ಕೊಂಡು ಇವ್ನು ಸಿಂಪತಿ ಹಾಗೆ ಹೀಗೆ ಅಂದರೆ ಅವರು ಒಂದು ಹಳ್ಳಿ ವಾತಾವರಣದಿಂದ ಬಂದಿದ್ದವರು. ಸೊ ಅವ್ರು ಹೆಂಗಿರ್ತಾರೋ ಹಾಗೆ ಇರ್ತಾರೆ. ಹೌದು, ಅವ್ರು ತಪ್ಪು ಈಚೆ ಮಾಡಿರ್ಬೋದು, ಒಂದ್ಸತಿ ಹೇಳ್ತಾರೆ ಕಾಂಟ್ರವರ್ಸೀಸ್ ಮಾಡ್ಕೊಂಡು ಒಳಗಡೆ ಬಂದವ್ರೆ ಹಾಗೆ ಹೇಗೆ ಅಂತಾರ. ಎಷ್ಟೊಂದು ಜನ ಕಾಂಟ್ರವರ್ಸೀಸ್ ಮಾಡಿಲ್ಲ ಸರ್. ಅವ್ರನ್ನೆಲ್ಲ ಬಿಟ್ಬಿಟ್ಟು ಯಾರೋ ಚಿಕ್ಕವ್ರು ಅವ್ನು ನನ್ನ ಏಜ್ ಅವನು ಇಟ್ಕೊಂಡು ಹಂಗೆ ಮಾಡ್ದಂಗೆ ಅವ್ನು ನಿಜ ಮಾಡಿರ್ಬೋದು, ಇಲ್ಲ ಮಾಡ್ದಿನಾನು ಇರ್ಬೋದು. ಬಟ್ ಅವನೇ ಅಷ್ಟು ದೊಡ್ಡ ಕ್ರಿಮಿನಲ್ ಹೈಟಿಗೆ ಏನು ಮಾಡಿಲ್ಲ ಅಂತ ಅನಿಸುತ್ತೆ. ಇಶಾನಿ ಅವರು ಡ್ರೋನ್ ಪ್ರತಾಪ್ ಅವರಿಗೆ ಕಾಗೆ ಕಕ್ಕ ಮಾಡ್ತಾ ಇದೆ, ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾನೆ, ಈ ಸ್ಟೇಟ್ಮೆಂಟ್ ಸರಿ ಅನಿಸುತ್ತಾ ಅಂತ? ಇಲ್ಲ, ದಟ್ ಇಸ್ ಡೆಫಿನೆಟ್ಲಿ ನಾಟ್ ರೈಟ್ ಸ್ಟೇಟ್ಮೆಂಟ್. ಅವ್ರ ಕೆಲಸ ಏನಿತ್ತಂದರೆ ಒಳಗಡೆ ಬರೋದು, ಎಂಟರ್ಟೈನ್ ಮಾಡೋದು, ಹೋಗೋದು ಅಷ್ಟೇ. ಅವರಲ್ಲಿ ಮಾಡಿದ್ದು ಏನೋ ಅವ್ರ ಮೇಲೆ ಬೇಕಾಗೇ ಇರಲಿಲ್ಲ, ಅವ್ರ ಮೇಲೆ ಅಟೆನ್ಷನ್ ತೊಗೊಳಕ್ಕೇನೋ ಅಂತ. ಒಬ್ರಿಗೊಬ್ರು ಇಷ್ಟ ಆಗ್ತಾರೆ ಆಗಲ್ಲ. ಬಟ್ ಇಶಾನಿ ಶುಡಂಟ್ ಹ್ಯಾವ್ ಡನ್ ದಟ್. ಅದು ಇಷ್ಟ ಆಗಲ್ಲ ಅಂದರೆ ಡೈರೆಕ್ಟಾಗಿ ನೀವು ಹಿಂಗೆ ಮಾಡ್ತಾರೆ ನನಗೆ ಇಷ್ಟ ಆಗಿಲ್ಲ ಅನ್ಬೋದಾಗಿತ್ತು. ಕಕ್ಕ ಮಾಡ್ಕೊಂಡು ಹೋಗುತ್ತೆ, ಇವ್ರು ಲವ್ ಮಾಡಿಕೊಂಡು ಕಿಸ್ಸಿಂಗ್ ಎಲ್ಲ ಮಾಡೋರು, ಅದೆಲ್ಲ ಫೈನಾ? ಅದು ಚಿಕ್ಕ ಮಕ್ಕಳಿಂದನೂ ನೋಡ್ತಾರೆ ಆ ಶೋನ. ಅವರು ಮೈಕ್ರ ಜೊತೆ ಎಷ್ಟೊಂದು ಸೀನ್ಸ್ ಅದೆಲ್ಲ, ದಟ್ ಇಸ್ ಆಲ್ ಫೈನ್ ಫಾರ್ ಹರ್. ಬಟ್ ಸಿಂಪತಿ ಕಾರ್ಡ್ ಮಾತ್ರ ಫೈನ್ ಇಲ್ಲ ಅಂದರೆ ಈಗಾಗಲೇ ಫೈನಲ್ ಸಂಗೀತ ಅವ್ರು ಬಂದಿದ್ದಾರೆ, ಏನು ಅನ್ಸುತ್ತೆ? ಆ್ಯಕ್ಚುಲಿ ಒಂದು ಟ್ವಿಸ್ಟ್ ಏನಿತ್ತಂದರೆ ಬಿಗ್ ಬಾಸ್ ಅವ್ರು ಹೇಳಿದ್ರು ಹೆಚ್ಚು ಅಂಕಗಳನ್ನು ಪಡೆದಿರೋ ಒಬ್ಬ ಸದಸ್ಯರು. ಅದನ್ನು ಯಾರು ಗಮನಕ್ಕೆ ಹಾಕ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಪ್ರತಾಪ್ ಅವರು ನಿಜ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಏನು ಮಾಡಬೇಕಾಗಿತ್ತಂದರೆ ಸಂಗೀತ ಡಿಸರ್ವ್ಸ್ ಟು ಗೋ ಟು ಫೈನಲ್ಸ್. ಅವರಿಲ್ಲ ಅಂದಿದ್ರೆ ನಾಮಿನೇಟ್ ಎಲ್ಲ ಆಗಿ ತುಂಬ ಆಗಿರೋದು. ಲೈಕ್ ಅವ್ರು ಹೋಗೋದು ಫೈನಲ್ಸ್ಗೆ ಅವ್ರನ್ನ ಕಳಿಸ್ಬಿಟ್ಟು ಅಟ್ಲೀಸ್ಟ್ ಪ್ರತಾಪ್ಗೆ ಕ್ಯಾಪ್ಟನ್ಸಿ ಆದರೂ ಕೊಡ್ಬೋದಾಗಿತ್ತು, ಯಾಕಂದರೆ ಅವ್ರು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋದ್ರಿಂದ. ಬಟ್ ಇವ್ರ ಬಿಗ್ ಬಾಸ್ ಶೋ ಏನಂದರೆ ಇವಾಗ ಅವ್ರಿಗೂ ಕ್ಯಾಪ್ಟನ್ಸಿ ಕೊಟ್ಬಿಟ್ರೆ ಇವರು ಫೈನಾಲೆ ಅಂದರೆ ಇಬ್ಬರಿಗೆ ಇಮ್ಯುನಿಟಿ ಸಿಗುತ್ತಲ್ವಾ ಹೇಗೆ ಅಂತ. ಬಟ್ ನಂಗೆ ಏನು ಬೇಜಾರಾಗಿದೆ ಅಂದರೆ ತನಿಷಾ ನಮ್ರತಕ್ಕೆ ಮುಂಚೆ ಹೋಗಿದ್ದು ಬಹಳ ಬೇಜಾರಾಯ್ತು. ಲೈಕ್ ಇಫ್ ಯು ಕಂಪೇರ್ ಬೋತ್ ಗ್ರಾಫ್, ಅದು ನಿಜವಾಗ್ಲೂ ಅದಷ್ಟು ಸರಿ ಅನಿಸಿಲ್ಲ. ಅಸಮರ್ಥವಾಗಿ ಬಂದರು ಮತ್ತೆ ಮಿಡ್ ನೈಟ್ ಅಲ್ಲಿ ಎಲಿಮಿನೇಷನ್ ಹೌದು, ಅವ್ರಿಗೆ ಲಿಗಮೆಂಟ್ ಟೇರ್ ಇತ್ತು. ಆ್ಯಂಡ್ ಲಿಗಮೆಂಟ್ ಟೇರ್ ಇದ್ದವರು ಅವ್ರು ಅದೇ. ಬಟ್ ಹರ್ ಕಮ್ ಬ್ಯಾಕ್ ಇಸ್ ಟೂ ಮಚ್. ಐ ಆಮ್ ಎ ಮೆಡಿಕಲ್ ಸ್ಟೂಡೆಂಟ್, ಸೊ ನಂಗೆ ಗೊತ್ತು ಲಿಗಮೆಂಟ್ ಟೇರ್ ಆದರೆ ಒಂದು ಪೇಷಂಟ್ ಹೆಂಗಿರ್ತಾರಂತ. ಬಟ್ ಅದು ನೋವೆಲ್ಲ ಮರೆತು ಅವ್ರು ಆ ಪೊಸಿಷನಾಗಿ ನಿಂತು ಎಲ್ಲರೂ ಹೇಳ್ತಾರೆ ಏನಾಡೋದು ಕಾಳು ಆದಮೇಲೆ ಏನಾಡೋದು ಅಷ್ಟು ಇದ್ದಾರಲ್ಲ ಆ ಪರ್ಸನ್. ನಿಜ ಅಲ್ಲಿ ಒಂದು ಮೆಡಿಕಲ್ ಸ್ಟೂಡೆಂಟ್ ಆಗಿ ಲಿಗಮೆಂಟ್ ಟೇರ್ ಆದವನ್ನೇ ಹೋಗಿ ಕೇಳಿ ಅಷ್ಟು ಈಸಿ ಅಲ್ಲ ಆ ಥರ ಇರೋದು. ಸೊ ಅದು ಸ್ವಲ್ಪ ಬೇಜಾರಿದೆ. ಆಮೇಲೆ ಎಷ್ಟೊಂದು ಜನ ಹೇಳ್ತಾರೆ ಇದೆಲ್ಲ ವೋಟಿಂಗ್ಸ್ ಪ್ರಕಾರ ಅವ್ರನ್ನ ತೆಗಿಯಲ್ಲ, ಒಳಗಡೆ ಸ್ವಲ್ಪ ಇರುತ್ತೆ, ಅವ್ರಿಗೆ TRP ಬರೋಕ್ಕೋಸ್ಕರನೂ ಯಾರನ್ನ ಬೇಕೋ ಅವ್ರನ್ನ ಈಚೆ ತೆಗಿತಾರೆ ಅಂತ. ಸೊ ಮೇ ಬಿ ಅದು ಇರ್ಬೋದೇನೋ. ಈಗ ಫೈನಲ್ ಗೆಲ್ಸೋದು ವೋಟಿಂಗ್ ಮೇಲೆ ಅಂತೀರಾ, ಅವ್ರಿಗೆ ಬೇಕಿದ್ದವ್ರನ್ನ ಗೆಲ್ಲಿಸ್ತಾರೆ? ಅದು ಸ್ವಲ್ಪ ಡೌಟ್ ಇದೆ ಸರ್. ಯಾಕಂದರೆ ಇಂದುವರೆಗೂ ಬಿಗ್ ಬಾಸ್ ಅವ್ರು ಯಾವತ್ತೂ ಇವ್ರಿಗೆ ಜಾಸ್ತಿ ಓಟ್ಸು ಇವ್ರಿಗೆ ಇಷ್ಟು ಓಟ್ ಅಂತ ಕ್ಯಾಲ್ಕುಲೇಷನ್ ರಿವೀಲ್ ಮಾಡಿಲ್ಲ ಅದನ್ನು. ಎಕ್ಸಾಕ್ಟ್ಲಿ. ನಾನು ಬರೀ ಕನ್ನಡ ಬಿಗ್ ಬಾಸ್ ಅಲ್ಲ, ನಾನು ತೆಲುಗುನು ನೋಡ್ತೀನಿ, ಹಿಂದಿ ನೋಡ್ತೀನಿ, ತಮಿಳ್ ನೋಡ್ತೀನಿ. ಅಟ್ಲೀಸ್ಟ್ ಅದೆಲ್ಲ ಏನಾಗುತ್ತೆ ಅಂದರೆ ವೋಟಿಂಗಲ್ಲಿ ನೋಡಿಸ್ತಾರೆ ಇವ್ರದ್ದು ಎಷ್ಟು ಪರ್ಸೆಂಟೇಜ್ ಅಂತ. ಬಟ್ ಕನ್ನಡದಲ್ಲಿ ಮಾತ್ರ ನೋಡ್ಸಲ್ಲ. ಯಾಕೆ? ಅದೇ ಅಲ್ಲ, ಎಷ್ಟೊಂದು ಸರಿ ಬಹಳ ಅನ್ಯಾಯ ಆಗಿರುತ್ತೆ. ಬಟ್ ಸುದೀಪ್ ಅವ್ರು ಬಂದ್ಬಿಟ್ಟು ಅದನ್ನ ಏನು ಮಾಡ್ತಿರೋ ಥರ ತುಂಬ ಬೆಣ್ಣೆ ಹಚ್ಚೋ ರೀತಿಯಲ್ಲಿ ಇದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಅದು ಹಾಗೆ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಬಿಗ್ ಬಾಸ್ ನೋಡ್ತಿದ್ದೆ. ಬಟ್ ಸಡನ್ನಾಗಿ ಫ್ಯೂ ಇನ್ಸಿಡೆಂಟ್ಸ್ ಆದಮೇಲೆ ಐ ಓನ್ಲಿ ಫೆಲ್ಟ್ ಬ್ಯಾಡ್. ಏನಪ್ಪ ಇದು ನ್ಯಾಯನೇ ಇಲ್ಲಲ್ಲಪ್ಪ ಅಂತ. ಒಂದ್ಸತಿ ಏನು ಅನ್ಸುತ್ತೆ ಅಂದರೆ ಸುದೀಪ್ ಅವರು ಕಟ್ಪುಟ್ಲಿ ಥರ ಆಡ್ತಿದಾರ ಅಂತ ಅನ್ಸ್ಬಿಡುತ್ತೆ. ಸೊ ಅವ್ರದ್ದೇನು ಅಲ್ಲಿ ಮಾಡೋಕ್ಕಿರಲ್ವಾ, ಬಿಗ್ ಬಾಸ್ ಅವರು ಹೇಳ್ದಂಗೆ ಇವ್ರನ್ನು ಸ್ವಲ್ಪ ಹಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕಾ ಅಂತ ಹಾಗನ್ಸುತ್ತೆ. ನೀವು ತೆಲುಗು ಬೇರೆ ಬೇರೆ ಲ್ಯಾಂಗ್ವೇಜ್ ನೋಡಿದ್ದೀರಾ? ಕಂಪೇರ್ ಟು ಕನ್ನಡ ಬಿಗ್ ಬಾಸ್ ಕಂಪೇರ್ ಮಾಡೋದು ಕಂಪೇರ್ ಟು ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಏನು ನೋಡಿದಂದರೆ ಈ ಸೀಸನ್ನಲ್ಲಿ ಇವ್ರದ್ದು ಅಷ್ಟು ಎಂಟರ್ಟೈನ್ಮೆಂಟ್
ಆಗ್ತಿದ್ದಿಲ್ಲ ಲಾಸ್ಟ್ ಸೀಸನ್ ಥರ ಅಲ್ಲ. ಬಟ್ ನಾನು ಇನ್ನೊಂದು ಏನು ನೋಡಿದ್ದೆ ಅಂದರೆ ತೆಲುಗು ಬಿಗ್ ಬಾಸಲ್ಲಿ ಒಬ್ಬ ಕಂಟೆಸ್ಟೆಂಟ್ ಇದ್ದ ಅಭಿಜಿತ್ ದುಡ್ಡಳ ಅಂತ. ಅವನು ಲೈಕ್ ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲರೂ ಅವನ್ನ ಟಾರ್ಗೆಟ್ ಮಾಡೋರು, ತುಂಬ ರೇಜ್ ಆಗಿ ಆಡಿದ್ರು, ಹೀಗೆ ಹೇಗೆ ಆಡ್ತಿದ್ದಾಳೆ ಆ ಥರ. ಬಟ್ ಅವ್ರು ಆಡೋ ರೀತಿಯೇ ತುಂಬ ತುಂಬ ಬ್ಯೂಟಿಫುಲ್ ಆಗಿತ್ತು. ಒಂದ್ಸತಿ ಯಾರಾದರೂ ಹೋಗಿ ನೋಡಿದ್ರೆ ಆ ಸೀಸನ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಷ್ಟು ಬ್ಯೂಟಿಫುಲ್ಲಾಗಿ ಸೈಲೆಂಟಾಗಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ಕ್ಲಾಸಿಯಾಗಿ ಮುಂದೆ ಬಂದರು. ಬಟ್ ಈ ಸತಿ ನೋಡಿದ್ರೆ ಅಷ್ಟು ಕ್ಲಾಸಿಯಾಗಿ ಕನ್ನಡದಲ್ಲಿ ನಾನು ಇಂದುವರೆಗೂ ಈ ಕಂಟೆಸ್ಟೆಂಟ್ ಯಾರು ಈ ಸೀಸನಲ್ಲಿ ಯಾವ ಕಂಟೆಸ್ಟೆಂಟು ನಾನು ನೋಡಿಲ್ಲ ಸರ್ ಕ್ಲಾಸಿಯಾಗಿ ಆಡೋರು ಅಂತ. ಏನಿದೇನೋ ನನಗೂ ಕೋಪ ಬರುತ್ತೆ ತುಂಬಾ. ಸೊ ನಾನು ಯಾವಾಗ ಹೇಳ್ತಾ ಇರ್ತೀನಿ ನಮ್ಮಮ್ಮ ವಿನಯ್ ಸಪೋರ್ಟ್ ಮಾಡ್ತಾರೆ. ನಾನು ಬಿಗ್ ಬಾಸ್ಗೆ ಹೋಗಿದ್ದೆ ವಿನಯ್ ನೋಡಿಸ್ತಿದ್ದೆ ಏನಂತ. ನಿಮ್ಮ ಸಪೋರ್ಟು? ನಾ ಆ್ಯಕ್ಚುಲಿ ಐ ಲೈಕ್ ಸಂಗೀತ ವೆಂಕಟೇಶ್. ಅವರು ತಪ್ಪಲ್ಲ ಬಹಳಷ್ಟು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ನನಗೆ ಸಂಗೀತ ಆಮೇಲೆ ಡ್ರೋನ್ ಇಷ್ಟ ಆಗ್ತಾರೆ ಲೈಕ್ ಮೋಸ್ಟ್ ಆಫ್ ದ ಟೈಮ್ಸ್ ಹಾಗೆ. ಎಸ್, ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಕಂಪೇರ್ ಟು ಅದರ್ ಲ್ಯಾಂಗ್ವೇಜ್? ಚೆನ್ನಾಗಿ ನಡೆಸ್ತಾರೆ, ಅಂದರೆ ಮರ್ಯಾದೆ ಕೊಡ್ತಾರೆ. ಅಂದರೆ ಅವ್ರು ಜಸ್ಟ್ ಬಿಕಾಸ್ ಸೀನಿಯರ್ ಈ ಫೀಲ್ಡಲ್ಲಿ, ಸೊ ಅವ್ರು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಥರ ಇಟ್ಟಿರ್ತಾರೆ. ದಟ್ಸ್ ಫೈನ್, ಕೇಳಿಸ್ಕೊತಾರೆ. ಬಟ್ ನಮ್ಗೆ ಒಂದೇನಾಗುತ್ತೆ ಅಂದರೆ ಯಾರ್ಯಾರಿಗೆ ಏನೇನು ಮಾಡಬೇಕೋ ತಕ್ಕ ಪ್ರತಿಫಲ ಸಿಗಲ್ಲ ಅನಿಸುತ್ತೆ ಮೋಸ್ಟ್ ಆಫ್ ದ ಟೈಮ್. ಆ್ಯಂಡ್ ಮೇ ಬಿ ಒಂದೇನು ಹೇಳ್ತಾರಲ್ಲ, ಒಂದು ಸ್ವಲ್ಪ ವಿಷಯಗಳನ್ನು ಹೇಳ್ದಿರ ಇದ್ರೇ ಚೆನ್ನಾಗಿರುತ್ತೇನೋ ಅಂತ ಮೋಸ್ಟ್ಲಿ ಆ ಥರ ನಡೆಸ್ತಾರೇನೋ ಅಂತ ಅನಿಸುತ್ತೆ. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ಅಂತೀರ? ನಮ್ರತಾ ಬಿಕಾಸ್ ಕಂಪೇರ್ಡ್ ಟು ಗ್ರಾಫ್ ಯಾವುದು ವರ್ತೂರು ಆಮೇಲೆ ತುಕಾರಿನೂ ಕಾಮಿಡಿ ಇದೆ. ವರ್ತೂರು ಬಂದು ಈವನ್ ಪ್ರತಾಪ್ ರೈತರಾಗಿ ಇಲ್ಲ ಬೇರೆ ಫೀಲ್ಡಿಂದ ಬಂದಿದ್ದಾರೆ. ಬಟ್ ನಮ್ಗೆ ಏನು ಅನಿಸುತ್ತೆ ಅಂದರೆ ಇವರೆಲ್ಲರೂ ನಾಮಿನೇಟ್ ಆಗಿದ್ದಾರೆ. ಬಟ್ ನಮ್ರತಾ ಐ ಡೋಂಟ್ ನೋ, ಐ ಥಿಂಕ್ ಶಿ ಈಸ್ ಓವರ್ ಶ್ಯಾಡೋ. ಸಂತು ಪಂತ್ ಇವ್ರ ಫ್ರೆಂಡ್ಶಿಪ್ ಬಗ್ಗೆ ಏನಂತಾರೆ? ಚೆನ್ನಾಗಿದೆ ಅವ್ರ ಫ್ರೆಂಡ್ಶಿಪ್. ಆ್ಯಕ್ಚುಲಿ ನಾವು ನೋಡ್ತಾ ಇರ್ತೀವಿ, ಅವ್ರು ಕಾಮೆಂಟಿಗೆ ಕೊಡ್ತಾ ಇರ್ತಾರೆ. ಆ್ಯಕ್ಚುಲಿ ಒಂದು ಸುದೀಪ್ ಸರ್ ಹೇಳಿದ್ ನಿಜ, ಒಳಗಡೆಯಿಂದನೇ ಅವ್ರು ನೋಡ್ದಂಗೆ ನಾವೆಲ್ಲ ಈಚೆ ಕುತ್ಕೊಂಡ್ರೆ ಒಳಗಡೆಯಿಂದನೇ ನೋಡ್ಬಿಟ್ಟು ನಮ್ಗೆ ಕಾಮೆಂಟಿಗೆ ಕೊಡ್ತಾರೆ. ಆ್ಯಕ್ಚುಲಿ ಅವ್ರು ಮಾತಾಡೋದ್ರಲ್ಲಿ ಬಹಳಷ್ಟು ಸತ್ಯ ಇರುತ್ತೆ. ಬಟ್ ಒಂದೊಂದು ಸತಿ ಅದೇನಾಗುತ್ತೆ ಅಂದರೆ ಟಿವಿನಲ್ಲಿ ಸ್ವಲ್ಪ ವಿಷಯಗಳು ಹಾಗೆ ಮಾತಾಡಬಾರ್ದು ಒಂದೊಂದು ಸತಿ. ಬಟ್ ಒಂದೇನಂದರೆ ಸಂತೋಷ್ ಗೌಡ್ ಈಚೆ ಬಂದಮೇಲೆ, ಅಂದರೆ ಕಾಮಿಡಿ ಸಂತೋಷ್ ಈಚೆ ಬಂದಮೇಲೆ ಅವ್ರಿಗೆ ಒಂಥರ ಫೀಲ್ ಬೇಜಾರಾಗ್ಬೋದೇನೋ. ಯಾಕಂದರೆ ಅವ್ರು ಎಲ್ಲ ವಿಷಯ ಅಂದರೆ ಒಂದ್ಸತಿ ಹಿಂಗೆ ಮಾತಾಡ್ತೀವಿ ಸಂಗೀತ ನಾಗರಾಗು ಅಂತಾರೆ, ಆಮೇಲೆ ಬಂದು ನಮ್ರತ ಒಳ್ಳೆಯವಳಪ್ಪ ಈ ಥರ ಹೇಳಿದ್ದಾರೆ. ಈ ಥರ ಬಹಳಷ್ಟು ಅವ್ರಿಗೆ ಬೇಜಾರಾಗ್ಬಿಡುತ್ತೆ ಏನೋ ನೋಡ್ಬಿಟ್ಟು ಅಂತ ಅನಿಸುತ್ತೆ. ಒಂದು ಅಲಿಗೇಷನ್ ಕಾರ್ತಿಕ್ ಮತ್ತು ನಮ್ರತ ಅವ್ರದ್ದು ಬೇರೆ ಬೇರೆ ರೀತಿಯೇ ಇದೆ, ಹೊರಗಡೆನೂ ಹಂಗೆ ರೂಮರ್ ಸ್ಟಾರ್ಟ್ ಆಗಿದೆ. ಅದು ಕರೆಕ್ಟಾಗಿ ನಾನು ಕಾಣಿಸುತ್ತೆ ಅಂದರೆ ಜನರಲ್ ಆಗಿ ಒಬ್ರು ಫ್ರೆಂಡ್ಸ್ ಅಂತಿದ್ರೆ ಅದಾದಲ್ಲ ಸ್ನೇಹಿತ ಹೋಗಿ ಹೇಳಿದ್ರು ಸಹ ಇದನ್ನು ಬೇರೆ ರೀತಿ ಆಗ್ತಾ ಇದೆ. ನಾನು ನೋಡಿದೆ, ಎಲ್ಲರೂ ಬಂದು ಹೇಳಿದ್ರು ಚಕ್ಕಲ್ ಗುಡಿ ಕೊಡೋ ಟೈಮಾಗ ಅಂತ. ಅದು ಅವರು ಚೇರ್ ಮೇಲೆ ಕುತ್ಕೊಂಡಿರ್ತಾರೆ ನಮ್ರತ ಅವರು, ಕಾರ್ತಿಕ್ ಬಂದು ಇದು ಮಾಡ್ತಾರೆ. ಅವಾಗ ಅದು ಆ್ಯಕ್ಚುಲಿ ಕ್ಲಿಯರಾಗಿ ಚಕ್ರಗುಳಿ ಥರ ಕಾಣಿಸಿಲ್ಲ, ಲೈಕ್ ಏನೋ ಸ್ವಲ್ಪ ಅವ್ರೇನೋ ಹಿಂಗೆ ಮೇಲೆ ಬೀರೋ ಥರ ಕಾಣಿಸ್ತು. ಆ ವಿಷಯ ಬಿಟ್ಟರೆ ಹೊರತು ನಾನು ಅಲ್ಲಿ ಒಂದು ಪಾಯಿಂಟ್ ಕ್ಲಿಯರ್ ಏನು ಮಾಡಬೇಕಂದ್ರೆ, ನಮ್ರತ ಅವ್ರು ವಿನಯ್ ಹತ್ರ ಬಂದು ಹೇಳ್ತಾರೆ ಐ ಫೀಲ್ ಕಂಫರ್ಟೇಬಲ್ ವಿತ್ ದೆಮ್ ಅಂತ. ಅಂದರೆ ಸ್ನೇಹಿತ ಮಾಡಿ ಇಲ್ಲಿ ಸ್ನೇಹಿತ ಬಂದು ಲವ್ ರೊಮ್ಯಾನ್ಸ್ ರೀತಿನಲ್ಲಿ ಏನೋ ಫೀಲಿಂಗ್ಸ್ ಇರೋ ರೀತಿಯಲ್ಲಿ ಮಾಡಿದ್ರೆ ಯಾರಿಗೆ ಅದು ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಬಟ್ ಕಾರ್ತಿಕ್ ಅವ್ರು ಏನಂದರೆ ಜನರಲ್ ನಾರ್ಮಲ್ ಫ್ರೆಂಡ್ ಥರ ಇದೆ. ಇವಾಗ ನಮ್ಮ ಮನೆಯಲ್ಲೂ ಅಣ್ಣ ತಮ್ಮಂದ್ರು ಕಸಿನ್ಸ್ ಎಕ್ಸಾಕ್ಟ್ಲಿ. ಸೊ ಇವಾಗ ನನ್ನ ತಮ್ಮ ಬಂದು ನನ್ನ ಮೇಲೆ ವಿದ್ಯೆ ಚಕ್ರಗುಳಿ ಕೊಟ್ಟರೆ ನಾನು ಎಕ್ಸಾಕ್ಟ್ಲಿ. ಸೊ ಇದೇ ರೀತಿ ಆಗಿದೆ. ಬಟ್ ಐ ಡೋಂಟ್ ನೋ ವೈ ಸ್ನೇಹಿತ ಅವ್ರ ಮೋಸ್ಟ್ಲಿ ಅವ್ರು ಹೊಟ್ಟೆ ಕಿಚ್ಚಾಯ್ತು ಏನೋ ಬಂದು ಹಂಗೆ ಪೋಟ್ರೆ ಮಾಡಿದ್ದಾರೆ. ಬಟ್ ನನಗೇನು ಆ ಥರ ಅವ್ರ ಮಧ್ಯೆ ಏನು ನಡೀತಾ ಇದೆ ಅಂತ ಅನಿಸಲ್ಲ. ನಿಮ್ಮ ಓಟು? ನಮ್ಮ ಓಟು ಇಟ್ ವಿಲ್ ಬಿ ಫಾರ್ ಸಂಗೀತ or ಪ್ರತಾಪ್. ದಟ್ಸ್ ಒಂದು ಹೇಳ್ಬೇಕಂದ್ರೆ ವಿನಯ್ ಮೋಸ್ಟ್ ಆಫ್ ದ ಟೈಮ್ ಈಸ್ ಮಾತಾಡೋದೆಲ್ಲ ಕರೆಕ್ಟಾಗಿ ಹೇಳ್ತಾರೆ ಮಾಡ್ತಾರೆ. ಬಟ್ ಅವ್ರದ್ದು ನಾನು ಅಗ್ರೆಷನ್ ಬಿಟ್ಟು ಬೇರೆ ಏನೂ ನೋಡಿಲ್ಲ. ಸೈಲೆಂಟು ಅಗ್ರೆಷನ್ನು, ಆಮೇಲೆ ಅವರು ಪಿಕಾರಿಗಿಂತನೂ ವರ್ಸ್ಟು ಹೇಳೋದೆಲ್ಲ ಹೇಳ್ಬಿಟ್ಟು ನಾನು ಹೇಳಪ್ಪ ಅಂತೆಲ್ಲ ಸಾಕ್ತಾರೆ. ಆ ಥರ ಏನಿಲ್ಲ. ಡ್ರೋನ್ ಪ್ರತಾಪ್ ಅವರಿಗೆ ಕಳಪೆ ಕೊಟ್ಟಿದ್ದಾರೆ. ಹೌದು, ಅದನ್ನೇ ನಾನು ಕೇಳಿದ್ದೆ. ಯಾಕೆ ನಮ್ಗಿಂತ ಒಂದ್ಸತಿನೂ ಕಳಪೆ ಬಂದಿಲ್ಲ. ಅವ್ರು ಅಷ್ಟು ಚೆನ್ನಾಗಿ ಆಡಿಲ್ಲ. ಡ್ರೋನನ್ನು ಒಂದೇ ಗೇಮೇ ಆಡಿದ್ದು, ನಮ್ರತ ಅವರು ಒಂದೇ ಗೇಮೇ ಆಡಿದ್ದು. ಸೊ ಇದು ಕಂಪೇರ್ ಆಮೇಲೆ 6 ವಾರದಿಂದ ಕಂಪೇರ್ ಮಾಡೋದು ಬೇಕಾಗಿರಲಿಲ್ಲ ಅಲ್ಲಿ. ಯಾಕಂದರೆ 6 ವಾರಕ್ಕೂ ಕಳಪೆ ಕೊಟ್ಟಿದ್ರು. ಈ ವಾರದ ಕಳಪೆ ಈ ವಾರ ನೋಡ್ಕೊಂಡು ಕೊಡಬೇಕಾಗಿತ್ತು. ಸೊ ನನಗೇನೋ ಅವ್ರು ತುಂಬ ಐ ಡೋಂಟ್ ಥಿಂಕ್ ಡ್ರೋನ್ ಡಿಸರ್ವ್ಸ್ ಕಳಪೆ. ಆ್ಯಂಡ್ ನಂದು ಕ್ವೆಶನ್ ಏನಂದರೆ ಯಾಕೆ ನಮ್ರತ ಕಳಪೆನೇ ಸಿಗಲ್ಲ, ಆಮೇಲೆ ಯಾಕೆ ಬಿಗ್ ಬಾಸ್ ಅವ್ರು ನಮ್ರತನ ಅಷ್ಟು ಸಿಹಿ ಮಾಡ್ತಾವ್ರೆ ಅನ್ನೋದು ನಮ್ದು ಇದು. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಲಿಖಿತ. ಓಕೆ.